ನಮಸ್ಕಾರ ವೀಕ್ಷಕರೇ, ದೇಗುಲದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಭಾರತದ ಮಣ್ಣಿನಲ್ಲಿ ಎಷ್ಟೋ ಅದ್ಭುತಗಳು ಅಡಗಿವೆ. ಆದರೆ ಅಸ್ಸಾಂನ ಗುವಾಹಟಿಯಲ್ಲಿರುವ ಆ ಗುಡ್ಡದ ಮೇಲೆ ನಡೆಯುವ ಪವಾಡವೊಂದು ಜಗತ್ತಿನ ವಿಜ್ಞಾನಿಗಳನ್ನು, ತತ್ವಜ್ಞಾನಿಗಳನ್ನು ದಂಗುಬಡಿಸಿದೆ. ಅಲ್ಲಿ ಯಾವುದೇ ವಿಗ್ರಹವಿಲ್ಲ, ಆದರೂ ಲಕ್ಷಾಂತರ ಭಕ್ತರು ಅಲ್ಲಿಗೆ ಧಾವಿಸುತ್ತಾರೆ. ಪ್ರತಿ ವರ್ಷ 3 ದಿನಗಳ ಕಾಲ ಆ ದೇವಾಲಯದ ಬಾಗಿಲು ಮುಚ್ಚಲಾಗುತ್ತೆ. ಯಾಕೆ ಗೊತ್ತಾ? ಆ ಸಮಯದಲ್ಲಿ ಬ್ರಹ್ಮಪುತ್ರ ನದಿಯ ನೀರು ಕೆಂಪಾಗುತ್ತದೆ ಎಂಬುದು ಕೇವಲ ನಂಬಿಕೆಯಲ್ಲ, ಅದೊಂದು ದೈವಿಕ ರಹಸ್ಯ. ಸೃಷ್ಟಿಯ ಮೂಲವಾದ ಆ ತಾಯಿ ಯಾರು? ಆಕೆಯ ಆರಾಧನೆ ಏಕೆ ಇಷ್ಟು ಶಕ್ತಿಶಾಲಿ? ತಾಂತ್ರಿಕರು ಮತ್ತು ಅಘೋರಿಗಳು ಆ 3 ದಿನಗಳಿಗಾಗಿ ಏಕೆ ವರ್ಷವಿಡೀ ಕಾಯ್ತಾರೆ? ಇಂದಿನ ದೇಗುಲದಾರಿಯ ಈ ವಿಡಿಯೋದಲ್ಲಿ ನಾವು ಕಾಮಾಖ್ಯ ಅಮ್ಮನ ಪೌರಾಣಿಕ ಹಿನ್ನೆಲೆ, ಅಂಬುಬಾಚಿ ಮೇಳದ ರಹಸ್ಯ ಮತ್ತು ಮನೆಯಲ್ಲೇ ಕುಳಿತು ತಾಯಿಯ ಕೃಪೆ ಪಡೆಯುವ ಸರಳ ಮಾರ್ಗವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆಯೇ ಯಾರೆಲ್ಲ ಇನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ವೀಕ್ಷಕರೇ, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರಜಾಪತಿ ದಕ್ಷನು ಹಮ್ಮಿಕೊಂಡಿದ್ದ ಮಹಾಯಜ್ಞಕ್ಕೆ ಮಗಳಾದ ಸತೀದೇವಿ ಮತ್ತು ಅಳಿಯನಾದ ಪರಶಿವನನ್ನ ಆಹ್ವಾನಿಸೋದಿಲ್ಲ. ಆದರೂ ಸತೀದೇವಿ ಅಲ್ಲಿಗೆ ಹೋಗ್ತಾಳೆ. ದಕ್ಷನು ಶಿವನನ್ನು ತೀವ್ರವಾಗಿ ನಿಂದನೆ ಮಾಡ್ತಾನೆ. ಪತಿಯ ಅಪಮಾನವನ್ನು ತಡೆಯಲಾರದೆ ಸತೀದೇವಿ ಯಜ್ಞಕುಂಡಕ್ಕೆ ಹಾರಿ ಆತ್ಮಾರ್ಪಣೆ ಮಾಡಿಕೊಳ್ತಾಳೆ. ಸತಿಯ ಅಮೃತ ದೇಹವನ್ನು ಹೆಗಲ ಮೇಲೆ ಹೊತ್ತು ಶಿವನು ಕ್ರೋಧದಿಂದ ಬ್ರಹ್ಮಾಂಡವೇ ನಡುಗುವಂತೆ ರುದ್ರ ತಾಂಡವ ಆಡತೊಡಗ್ತಾನೆ. ಜಗತ್ತನ್ನು ರಕ್ಷಿಸಲು ಶ್ರೀಹರಿ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು 51 ಭಾಗಗಳಾಗಿ ಕತ್ತರಿಸುತ್ತಾನೆ. ಆ ಭಾಗಗಳು ಬಿದ್ದ ಸ್ಥಳಗಳೇ ಶಕ್ತಿಪೀಠಗಳಾಗ್ತವೆ. ಸತಿಯ ಯೋನಿ ಭಾಗ ಅಂದರೆ ಗರ್ಭಾಶಯ ಮತ್ತು ಜನನಾಂಗ ಬಿದ್ದ ಜಾಗವೇ ಇಂದು ನಾವು ಪೂಜಿಸುವ ಕಾಮಾಖ್ಯ ಕ್ಷೇತ್ರ. ಶಿವನ ಕ್ರೋಧಾಗ್ನಿಗೆ ಭಸ್ಮವಾಗಿದ್ದ ಕಾಮದೇವನು ಅಂದರೆ ಮನ್ಮಥ ತನ್ನ ಮೂಲ ರೂಪವನ್ನು ಮರಳಿ ಪಡೆಯಲು ನೀಲಾಚಲ ಬೆಟ್ಟಕ್ಕೆ ಬಂದು ತಾಯಿಯ ಯೋನಿ ಮುದ್ರೆಯನ್ನು ಆಧರಿಸುತ್ತಾನೆ. ದೇವಿಯ ಕೃಪೆಯಿಂದ ಕಾಮದೇವನಿಗೆ ಮರು ರೂಪ ಸಿಗುತ್ತೆ. ಕಾಮ ಮರಳಿ ಸಿಕ್ಕಿದ್ರಿಂದ ಆ ದೇವತೆಗೆ ಕಾಮಾಖ್ಯ ಎಂದು ಹೆಸರು ಬಂತು ಅಂತ ಹೇಳಲಾಗತ್ತೆ. ಇಲ್ಲಿ ದೇವಿಯ ಯಾವುದೇ ವಿಗ್ರಹವಿಲ್ಲ, ಬದಲಿಗೆ ನೈಸರ್ಗಿಕ ನೀರಿನ ಬುಗೆಯಿಂದ ಸದಾ ತೇವವಾಗಿರುವ ಯೋನಿ ಆಕಾರದ ಶಿಲೆಯನ್ನ ಇಲ್ಲಿ ಪೂಜಿಸಲಾಗುತ್ತೆ. ವೀಕ್ಷಕರೇ, ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ ತಾಯಿ ಕಾಮಾಖ್ಯ ಮುಟ್ಟಾಗುತ್ತಾಳೆ ಎಂಬ ನಂಬಿಕೆ ಇದೆ. ಆ 3 ದಿನಗಳು ದೇವಸ್ಥಾನವನ್ನ ಮುಚ್ಚಲಾಗುತ್ತೆ ಮತ್ತು ಹತ್ತಿರ ಹರಿಯುವ ಬ್ರಹ್ಮಪುತ್ರ ನದಿಯ ನೀರು ಕೆಂಪಾಗಿರುತ್ತೆ. ಇದನ್ನು ಅಂಬುಬಾಚಿ ಮೇಳ ಎನ್ನಲಾಗುತ್ತೆ. ಇನ್ನು ಈ ವರ್ಷ ಜೂನ್ 22ರ ರಾತ್ರಿ ಸುಮಾರು 9-8ಕ್ಕೆ ತಾಯಿಯ ಮುಟ್ಟಿನ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಅಂತ ಹೇಳಲಾಗತ್ತೆ. ದೇವಸ್ಥಾನದ ಗರ್ಭಗುಡಿಯನ್ನ ಈ ಸಮಯದಲ್ಲಿ ಮುಚ್ಚಲಾಗತ್ತೆ. ಹಾಗೆ ಜೂನ್ 23, 24, 25 ಈ 3 ದಿನಗಳು ಸಾರ್ವಜನಿಕರಿಗೆ ದೇವಿಯ ದರ್ಶನ ಇರೋದಿಲ್ಲ. ಹಾಗೇನೆ ಜೂನ್ 26ರ ಸೂರ್ಯೋದಯದ ನಂತರ ಮಹಾಶುದ್ಧಿ ಪೂಜೆಯ ಬಳಿಕ ದೇವಸ್ಥಾನದ ಬಾಗಿಲುಗಳನ್ನ ಸಾರ್ವಜನಿಕ ದರ್ಶನಕ್ಕಾಗಿ ತೆರೆಯಲಾಗುತ್ತೆ. ಪಂಚಾಂಗದ ಪ್ರಕಾರ ಅಂದರೆ ಮುಖ್ಯವಾಗಿ ಅಸ್ಸಾಮಿ ಮತ್ತು ಬಂಗಾಳಿ ಕ್ಯಾಲೆಂಡರ್ನ ಪ್ರಕಾರ ಸೂರ್ಯನು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸುವ ಕಾಲವನ್ನ ಮಿಥುನ ಸಂಕ್ರಾಂತಿ ಅಂತ ಆಧರಿಸಿ ಆ ಹಬ್ಬವನ್ನ ನಿರ್ಧರಿಸಲಾಗುತ್ತೆ. ಸೂರ್ಯನ ಈ ಚಲನೆಯ ಗ್ರಹಗಳು ಲೆಕ್ಕಾಚಾರದ ಪ್ರಕಾರ ಪ್ರತಿ ವರ್ಷ ಜೂನ್ 21 ಅಥವಾ ಜೂನ್ 22ರ ಸುಮಾರಿಗೆ ಈ ಅಂಬುಬಾಚಿ ಮೇಳವನ್ನ ಆಚರಿಸಲಾಗುತ್ತೆ. ವೀಕ್ಷಕರೇ, ಅಂಬುಬಾಚಿ ಎಂದರೆ ಅಂಬು ಅಂದರೆ ನೀರು, ಬಾಚಿ ಅಂದರೆ ಹರಿಯುವುದು. ಈ ಸಮಯದಲ್ಲಿ ಮಾನ್ಸೂನ್ ಆರಂಭವಾಗಿ ಭೂಮಿ ತಂಪಾಗಿರುತ್ತೆ. ಕಾಮಾಖ್ಯ ದೇವಿಯನ್ನು ಸೃಷ್ಟಿ ಮತ್ತು ಫಲವತ್ತತೆಯ ಸಂಕೇತವಾಗಿ ಆಧರಿಸಲಾಗುತ್ತೆ. ಜೂನ್ 22ರಿಂದ ಆರಂಭವಾಗುವ ಈ 3-4 ದಿನಗಳ ಅವಧಿಯನ್ನ ಕಾಮಾಖ್ಯ ದೇವಿಯು ವಾರ್ಷಿಕ ಋತುಸ್ರಾವಕ್ಕೆ ಒಳಗಾಗುತ್ತಾಳೆ ಎಂಬುದು ಭಕ್ತರ ನಂಬಿಕೆ. ಹಾಗಾಗಿ ದೇವಸ್ಥಾನದ ಗರ್ಭಗುಡಿಯ ಮುಖ್ಯ ಬಾಗಿಲನ್ನ ಮುಚ್ಚಲಾಗುತ್ತೆ. ಈ 3 ದಿನಗಳ ಕಾಲ ದೇವಿಗೆ ವಿಶ್ರಾಂತಿ ನೀಡಲಾಗುತ್ತದೆ. ಯಾವುದೇ ಪೂಜೆ ಅಥವಾ ದರ್ಶನ ಇರೋದಿಲ್ಲ. ಈ ಸಮಯದಲ್ಲಿ ರೈತರು ಭೂಮಿಯನ್ನ ಅಗೆಯುವುದು ಅಥವಾ ಬಿತ್ತನೆ ಮಾಡೋದನ್ನು ಸಹ ಅವರು ಮಾಡೋದಿಲ್ಲ.
ಏಕೆಂದರೆ ಭೂಮಿಯು ಈ ಸಮಯದಲ್ಲಿ ವಿಶ್ರಾಂತಿ ಪಡೆಯುತ್ತದೆ ಎಂಬ ನಂಬಿಕೆ ಆ ಜನಗಳಲ್ಲಿ. ಇನ್ನು 4ನೇ ದಿನ ಅಂದರೆ ಜೂನ್ 26ರಂದು ದೇವಿಗೆ ಪವಿತ್ರ ಸ್ನಾನ ಮಾಡಿಸಿ ವಿಶೇಷ ಪೂಜೆಗಳೊಂದಿಗೆ ದೇವಸ್ಥಾನದ ಬಾಗಿಲನ್ನ ಭಕ್ತರ ದರ್ಶನಕ್ಕಾಗಿ ಮತ್ತೆ ತೆರೆಯಲಾಗುತ್ತೆ. ಹೀಗಾಗಿ ಪ್ರಕೃತಿಯ ಮಳೆಗಾಲದ ಆರಂಭ ಹಾಗೂ ಸೂರ್ಯನ ರಾಶಿ ಬದಲಾವಣೆಯು ಒಟ್ಟಿಗೆ ಜೂನ್ 22ರ ಸುಮಾರಿಗೆ ಬರುವುದರಿಂದ ಈ ಮೇಳವನ್ನ ಅದೇ ದಿನದಂದು ಆಚರಿಸಲಾಗುತ್ತೆ. ವೀಕ್ಷಕರೇ, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕಾಮಾಖ್ಯ ಕ್ಷೇತ್ರವನ್ನ ತಂತ್ರಶಾಸ್ತ್ರದ ರಾಜಧಾನಿ ಅಂತಾನೂ ಹೇಳಲಾಗುತ್ತೆ. ಈ ಅಂಬುಬಾಚಿ ಮೇಳದ ಸಮಯದಲ್ಲಿ ಜಗತ್ತಿನ ಮೂಲೆ ಮೂಲೆಗಳಿಂದ ಸಹಸ್ರಾರು ಅಘೋರಿಗಳು, ನಾಥಪಂಥದ ಸಾಧುಗಳು, ತಾಂತ್ರಿಕರು ಈ ನೀಲಾಚಲ ಬೆಟ್ಟಕ್ಕೆ ಧಾವಿಸ್ತಾರೆ. ಇದಕ್ಕೆ ಪ್ರಮುಖ ಕಾರಣಗಳೇನು ಅಂದರೆ, ತಂತ್ರಶಾಸ್ತ್ರದ ಪ್ರಕಾರ ಜಗತ್ತಿನ ಸೃಷ್ಟಿಗೆ ಮೂಲ ಕಾರಣವಾದ ಆದಿಶಕ್ತಿಯ ಜನಾಂಗದ ಭಾಗ ಅಂದರೆ ಯೋನಿಪೀಠ ಬಿದ್ದಿರುವ ಜಾಗವೇ ಕಾಮಾಖ್ಯ. ತಾಯಿ ಋತುಸ್ರಾವವಾಗುವ ಈ 3 ದಿನಗಳಲ್ಲಿ ಭೂಮಿಯ ಒಳಗಿರುವ ತಾಂತ್ರಿಕ ಮತ್ತು ಜಾಗತಿಕ ಶಕ್ತಿಗಳು ಅಂದರೆ ಕಾಸ್ಮಿಕ್ ಅಂಡ್ ಅರ್ತ್ ಎನರ್ಜೀಸ್ ಅತ್ಯಂತ ತೀವ್ರವಾದ ಸ್ಥಿತಿಯಲ್ಲಿರುತ್ತವೆ ಅಂತಲೂ ಹೇಳಲಾಗುತ್ತೆ. ಹಾಗಾಗಿ ಸಾಮಾನ್ಯ ದಿನಗಳಲ್ಲಿ ಮಾಡುವ ಜಪಕ್ಕಿಂತ ಈ 3 ದಿನಗಳಲ್ಲಿ ನೀಲಾಚಲ ಬೆಟ್ಟದ ಸುತ್ತಮುತ್ತ ಕುಳಿತು ಮಾಡುವ ಮಂತ್ರ ಜಪ, ತಪಸ್ಸು ಮತ್ತು ಸಾಧನೆಗಳು 1000 ಪಟ್ಟು ಬೇಗನೆ ಸಿದ್ಧಿಯಾಗ್ತವೆ. ಹಾಗಾಗಿ ತಾಂತ್ರಿಕರು ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು, ಮಂತ್ರಗಳನ್ನು ಜಾಗೃತಗೊಳಿಸಲು ಮತ್ತು ಹೊಸ ಸಿದ್ಧಿಗಳನ್ನು ಪಡೆಯಲು ಈ ಪುಣ್ಯ ಕಾಲವನ್ನ ವರ್ಷ ಪೂರ್ತಿ ಕಾಯ್ತಾರೆ. ಇನ್ನು ಇಲ್ಲಿ ತಾಂತ್ರಿಕರು ತುಂಬಾ ರಹಸ್ಯವಾಗಿ ಕೆಲವೊಂದು ಆಚರಣೆಗಳನ್ನ ಆಚರಿಸ್ತಾರೆ. ಹೇಗೆ ಅಂದ್ರೆ, ಗರ್ಭಗುಡಿ ಮುಚ್ಚಿರುವ 3 ದಿನಗಳಲ್ಲಿ ಬೆಟ್ಟದ ಗುಹೆಗಳಲ್ಲಿ, ಸ್ಮಶಾನಗಳಲ್ಲಿ ಮತ್ತು ಬ್ರಹ್ಮಪುತ್ರ ನದಿಯ ತೀರದಲ್ಲಿ ತಾಂತ್ರಿಕರು ಅತ್ಯಂತ ರಹಸ್ಯವಾದ ತಾಂತ್ರಿಕ ಪೂಜೆಗಳು, ಹೋಮಗಳು ಮತ್ತು ಧ್ಯಾನಗಳನ್ನ ಮಾಡ್ತಾರೆ. ಇವುಗಳನ್ನು ಅವರು ಸಾರ್ವಜನಿಕರ ಕಣ್ಣಿಗೆ ಬೀಳದಂತೆ ಮಧ್ಯರಾತ್ರಿಯಲ್ಲಿ ನಡೆಸ್ತಾರೆ. ಹಾಗಾಗಿ ಸಾಮಾನ್ಯ ಜನರಿಗೆ ಯಾವುದೇ ಕಾರಣಕ್ಕೂ ಅವರು ಕಾಣಿಸ್ಕೊಳ್ಳೋದಿಲ್ಲ. ಅವರು ಅಷ್ಟು ರಹಸ್ಯವಾಗಿ ಆ ಪೂಜೆಗಳನ್ನೆಲ್ಲ ರಾತ್ರಿ ಹೊತ್ತು, ಮಧ್ಯರಾತ್ರಿ ಹೊತ್ತೇ ಅದನ್ನ ಮಾಡ್ತಾರೆ. ಇನ್ನು ವೀಕ್ಷಕರೇ, ದೇವಸ್ಥಾನವನ್ನು ಮುಚ್ಚುವ ಮುನ್ನ ದೇವಿಯ ಶಿಲಾಮುದ್ರೆಯ ಮೇಲೆ ಬಿಳಿ ಬಣ್ಣದ ಸುಗಂಧಿತ ಬಟ್ಟೆಯನ್ನ ಹೊದಿಸಲಾಗುತ್ತೆ. 4ನೇ ದಿನ ಬಾಗಿಲು ತೆರೆದಾಗ ಆ ಬಟ್ಟೆಯು ದೇವಿಯ ಮುಟ್ಟಿನ ರಕ್ತದಿಂದ ಕೆಂಪಾಗಿರುತ್ತದೆ ಎಂಬುದು ಗಾಢ ನಂಬಿಕೆ. ಈ ಕೆಂಪು ಬಟ್ಟೆಯ ಸಣ್ಣ ತುಂಡುಗಳನ್ನು ಅಂಗೋದಕ ಅಥವಾ ರಕ್ತವಸ್ತ್ರ ಪ್ರಸಾದವಾಗಿ ನೀಡಲಾಗುತ್ತೆ. ಈ ಬಟ್ಟೆಯನ್ನು ತಾಂತ್ರಿಕರು ಅತ್ಯಂತ ಶಕ್ತಿಶಾಲಿ ಕವಚ ಎಂದು ನಂಬ್ತಾರೆ ಮತ್ತು ಇದನ್ನ ಧರಿಸೋದ್ರಿಂದ ಯಾವುದೇ ನಕಾರಾತ್ಮಕ ಶಕ್ತಿಗಳು ಹತ್ತಿರ ಸುಳಿಯೋದಿಲ್ಲ ಅಂತಲೂ ಹೇಳ್ತಾರೆ. ಇದಿಷ್ಟು ಕಾಮಾಖ್ಯ ದೇವಿಯ ಬಗ್ಗೆ ವಿವರಣೆಯನ್ನ ನೋಡಿದ್ರಿ. ಇನ್ನು ಮನೆಯಲ್ಲೇ ಕುಳಿತು ಆಕೆಯ ಕೃಪೆ ಪಡೆಯೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಕ್ಕೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರಿಗೂ ಅಸ್ಸಾಂಗೆ ಹೋಗಲು ಸಾಧ್ಯವಾಗೋದಿಲ್ಲ. ಆ ತಾಯಿ ಕಾಮಾಖ್ಯ ಎಲ್ಲೆಡೆ ಇರುವ ಆದಿಶಕ್ತಿಯಾಗಿದ್ದಾಳೆ. ಹಾಗಾಗಿ ನೀವು ಮನೆಯಲ್ಲಿಯೇ ಆಕೆಯ ಕೃಪೆಯನ್ನು ಪಡೆಯಬೇಕು, ಅವಳ ನಾಮ ಮಂತ್ರವನ್ನು ಜಪಿಸಬೇಕು, ಅವಳ ಕೃಪೆಗೆ ನೀವೆಲ್ಲರೂ ಪಾತ್ರರಾಗಬೇಕು ಅನ್ನೋ ಒಂದು ಮಹದಾಶೆಯಿಂದ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇರೋದು. ವೀಕ್ಷಕರೇ, ಈಗ ಈ ಸರಳವಾಗಿ ಕಾಮಾಖ್ಯ ದೇವಿಯ ಕೃಪೆಯನ್ನ ಹೇಗೆ ಪಡಿಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದು ಶುಚಿಯಾಗಿ ದೇವರ ಮನೆಯಲ್ಲಿ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಈ ಒಂದು ಮಂತ್ರವನ್ನ ಜಪಿಸಬೇಕು. ಮನೆಯಲ್ಲಿ ಕಾಮಾಖ್ಯ ದೇವಿಯ ಪ್ರತ್ಯೇಕ ಫೋಟೋ ಇಲ್ದಿದ್ರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ದುರ್ಗಾದೇವಿ ಅಥವಾ ಚಾಮುಂಡೇಶ್ವರಿ ಅಥವಾ ಯಾವುದೇ ದೇವಿಯ ಫೋಟೋ ಇದ್ರೂ ಆ ದೇವಿಯ ಫೋಟೋ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ತಾಯಿಯನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ಕೊಳ್ಬೇಕು. ಹಾಗೆ ಜಪ ಆರಂಭ ಮಾಡುವ ಮುನ್ನ, ಅಮ್ಮ ಕಾಮಾಖ್ಯ, ಸದ್ಯಕ್ಕೆ ನನಗೆ ನಿನ್ನ ಕ್ಷೇತ್ರಕ್ಕೆ ಬರಲು ಸಾಧ್ಯವಿಲ್ಲ. ನನ್ನ ಭಕ್ತಿಯನ್ನು ಇಲ್ಲೇ ಸ್ವೀಕರಿಸಿ ಶೀಘ್ರದಲ್ಲೇ ನಿನ್ನ ಸನ್ನಿಧಿಗೆ ಬಂದು ದರ್ಶನ ಪಡೆಯುವ ಭಾಗ್ಯವನ್ನು ನನಗೆ ಕರುಣಿಸು ತಾಯಿ ಅಂತ ಸಂಕಲ್ಪವನ್ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಈ ಒಂದು ಮಂತ್ರವನ್ನ ಪಠನೆಯನ್ನ ಮಾಡಬೇಕು. ಓಂ ಕಾಂ ಕಾಮಾಖ್ಯೈ ನಮಃ. ಓಂ ಕಾಂ ಕಾಮಾಖ್ಯೈ ನಮಃ. ಓಂ ಕಾಂ ಕಾಮಾಖ್ಯೈ ನಮಃ. ಈ ಒಂದು ಮಂತ್ರವನ್ನು 108 ಬಾರಿ ಪಠಣೆಯನ್ನ ಮಾಡಬೇಕು. ಈ ಒಂದು ಮಂತ್ರ ಪಠಣೆಯಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ, ನಕಾರಾತ್ಮಕ ಆಲೋಚನೆಗಳು ದೂರವಾಗ್ತವೆ ಮತ್ತು ಮುಖ್ಯವಾಗಿ ತಾಯಿಯ ದರ್ಶನ ಭಾಗ್ಯವನ್ನು ನಿಮಗೆ ಆದಷ್ಟು ಬೇಗ ಕರುಣಿಸ್ತಾಳೆ. ಶೀಘ್ರದಲ್ಲೇ ನೀವು ಆ ಕ್ಷೇತ್ರಕ್ಕೆ ಹೋಗಿ ಆ ತಾಯಿಯ ದರ್ಶನವನ್ನ ಪಡಿತೀರಿ. ಹಾಗೆಯೇ ಸರಳವಾದ ಒಂದು ಶ್ಲೋಕವನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಕಾಮಾಖ್ಯೈ ವರದೇ ದೇವಿ ನೀಲ ಪರ್ವತವಾಸಿನಿ
ತ್ವಂ ದೇವಿ ಜಗತಾಂ ಮಾತಾ ಯೋನಿ ಮುದ್ರೇ ನಮೋಸ್ತುತೆ. ಇನ್ನೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಾಮಾಖ್ಯೆ ವರದೆ ದೇವಿ ನೀಲಪರ್ವತವಾಸಿನಿ ತ್ವಂ ದೇವಿ ಜಗತಾಂ ಮಾತಾ ಯೋನಿ ಮುದ್ರೇ ನಮೋಸ್ತುತೆ. ಅಂದರೆ ನೀಲಾಚಲ ಬೆಟ್ಟದಲ್ಲಿ ವಾಸಿಸುವ ಭಕ್ತರ ಕೋರಿಕೆಗಳನ್ನು ಈಡೇರಿಸುವ ವರಪ್ರದಾಯಿನಿ ಕಾಮಾಖ್ಯ ದೇವಿಯೇ, ನೀನೇ ಇಡೀ ಜಗತ್ತಿಗೆ ತಾಯಿ. ಯೋನಿ ಮುದ್ರೆಯ ರೂಪದಲ್ಲಿ ಬೆಳಗುತ್ತಿರುವ ನಿನಗೆ ನನ್ನ ಅನಂತ ಪ್ರಣಾಮಗಳು ಎಂದರ್ಥ. ಈ ಒಂದು ಮಂತ್ರ ಮತ್ತು ಶ್ಲೋಕವನ್ನು ಈ ಅಂಬುಬಾಚಿ ಮೇಳ ನಡೆಯುವ ಈ 3 ದಿನಗಳಲ್ಲಿ, ಅಂದರೆ ಜೂನ್ 23, 24, 25 ದೇವಸ್ಥಾನದ ಬಾಗಿಲು ಮುಚ್ಚಿರುತ್ತೆ ಅಲ್ವಾ, ಆ ಸಮಯದಲ್ಲಿ ಮನೆಯಲ್ಲೇ ಕುಳಿತು ಈ ಮಂತ್ರವನ್ನು ಜಪಿಸಿದರೆ ಭಕ್ತರಿಗೆ 100 ಪಟ್ಟು ಹೆಚ್ಚಿನ ಪುಣ್ಯ ಲಭಿಸುತ್ತೆ. ವೀಕ್ಷಕರೇ, ಅಘೋರಿಗಳು ಮತ್ತು ತಾಂತ್ರಿಕರು ಮಾತ್ರವಲ್ಲದೆ ಭಾರತದ ದೊಡ್ಡ ದೊಡ್ಡ ರಾಜಕಾರಣಿಗಳು, ಬಾಲಿವುಡ್ ಹಾಗೂ ಸ್ಯಾಂಡಲ್ವುಡ್ ತಾರೆಗಳು ಮತ್ತು ಪ್ರಮುಖ ಉದ್ಯಮಿಗಳು ಸೇರಿದಂತೆ 10 ಸೆಲೆಬ್ರಿಟಿಗಳು ನಿಯಮಿತವಾಗಿ ಭೇಟಿಯನ್ನು ನೀಡುವಂಥ ಒಂದು ಶಕ್ತಿಯುತ ಮಹಾಪೀಠ ಅಂತಲೇ ಹೇಳ್ಬೋದು ಈ ಕಾಮಾಖ್ಯ ದೇವಿ. ವೀಕ್ಷಕರೇ, ಏನಕ್ಕೆ ಈ ಕಾಮಾಖ್ಯ ದೇವಿ ಇಷ್ಟೊಂದು ಜನಪ್ರಿಯತೆ ಕಂಡುಕೊಂಡಿದ್ದಾಳೆ ಅಂತ ಅಂದರೆ, ತಂತ್ರಶಾಸ್ತ್ರದ ಪ್ರಕಾರ ಕಾಮಾಖ್ಯ ದೇವಿಯು ಆಕರ್ಷಣಾ ಶಕ್ತಿ ಮತ್ತು ವಾಕ್ ಸಿದ್ಧೀಕರಿಸುವ ಮಹಾಮಾಯಾವಿ. ಹಾಗಾಗಿ ಸಿನಿಮಾ ರಂಗದಲ್ಲಿ ಸದಾ ಹೊಳಪಿನಲ್ಲಿರಲು, ರಾಜಕೀಯದಲ್ಲಿ ಅಧಿಕಾರ ಉಳಿಸಿಕೊಳ್ಳಲು ಮತ್ತು ಸಾರ್ವಜನಿಕರನ್ನು ಆಕರ್ಷಿಸುವ ಶಕ್ತಿ ಪಡೆಯಲು ಸೆಲೆಬ್ರಿಟಿಗಳು ಹಾಗೆ ರಾಜಕಾರಣಿಗಳು ಇಲ್ಲಿಗೆ ಬಂದು ವಿಶೇಷ ಪೂಜೆ ಮತ್ತು ಗುಪ್ತ ನವರಾತ್ರಿ ಹೋಮಗಳನ್ನು ಮಾಡಿಸ್ತಾರೆ. ಈ ಕಾಮಾಖ್ಯ ಕ್ಷೇತ್ರವು ಅತ್ಯಂತ ಉಗ್ರ ಮತ್ತು ರಕ್ಷಣಾತ್ಮಕ ದೈವಿಕ ಶಕ್ತಿಯನ್ನ ಹೊಂದಿದೆ. ಇಲ್ಲಿ ಪೂಜೆ ಮಾಡಿಸೋದ್ರಿಂದ ತಮ್ಮ ಮೇಲಿರುವ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು, ದೃಷ್ಟಿದೋಷಗಳು ಮತ್ತು ಶತ್ರುಗಳ ಪಿತೂರಿಗಳು ನಾಶವಾಗುತ್ತವೆ ಎಂಬುವ ಗಾಢ ನಂಬಿಕೆ ಇದೆ. ವೀಕ್ಷಕರೇ, ನಾನು ಇಲ್ಲಿ ಮೊದಲಿಗೆ ನಿಮಗೆ ಮಂತ್ರವನ್ನು ಹಾಗೆ ಶ್ಲೋಕವನ್ನು ಹೇಳ್ಕೊಟ್ನಲ್ಲ, ಆ ಒಂದು ಶ್ಲೋಕ ಹಾಗೆ ಮಂತ್ರ ಕೇವಲ ನಾಮ ಮಂತ್ರಗಳಷ್ಟೇ, ಅದು ಯಾವುದೇ ಥರ ತಾಂತ್ರಿಕ ಮಂತ್ರಗಳಲ್ಲ. ಹಾಗಾಗಿ ಯಾವುದೇ ಭಯ ಇಲ್ಲದೆ ನೀವು ಈ ಸರಳ ಮಂತ್ರಗಳನ್ನು ಮನೆಯಲ್ಲೇ ಕುಳಿತು ಪಠಣೆಯನ್ನು ಮಾಡ್ಬೋದು. ಹಾಗಾಗಿ ಈ 3 ದಿನಗಳ ಕಾಲ ನೀವು ಶ್ರದ್ಧಾ ಭಕ್ತಿಯಿಂದ ಈ ಪಠಣೆಯನ್ನು ಮಾಡಿ ಆ ತಾಯಿಯ ಕೃಪೆಯನ್ನು ಪಡೆದುಕೊಳ್ಳಿ. ವೀಕ್ಷಕರೇ, ಎಲ್ರಿಗೂ ಆ ನೀಲಾಚಲ ಬೆಟ್ಟಕ್ಕೆ ಹೋಗಿ ತಾಯಿಯ ದರ್ಶನ ಪಡೆಯುವ ಯೋಗ ತಕ್ಷಣ ಸಿಗದೇ ಇರ್ಬೋದು. ಆದರೆ ಆ ತಾಯಿ ಕರುಣಾಮಯಿ ನಿಮ್ಮ ಮನೆಯ ಪೂಜೆ ಕೋಣೆಯಲ್ಲಿ ಕುಳಿತು ಈ ಒಂದು ಮಂತ್ರವನ್ನು ಭಕ್ತಿಯಿಂದ ಪಠಣೆಯನ್ನು ಮಾಡಿ ಆ ತಾಯಿಯೇ ನಿಮಗೆ ಕೈ ಬೀಸಿ ಕರೆಯುವ ದಿನ ಹತ್ತಿರ ಬರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದೇಗುಲ ದಾರಿ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ನಲ್ಲಿ ಜೈ ಮಾ ಕಾಮಾಖ್ಯ ಎಂದು ಬರೆಯೋದನ್ನು ಮರಿಬೇಡಿ. ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಾಗೆ ಕುಟುಂಬದವರೊಂದಿಗೆ ಈ ಮಾಹಿತಿಯನ್ನು ಹಂಚ್ಕೊಳ್ಳಿ. ಮುಂದಿನ ಬಾರಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭವಾಗಲಿ.